Theories of price elasticity presented by Uday Shankara H. Digital Learning Department of Collegiate Education. Program BBA, first semester, subject economics. Title of the paper Principles of Economics, Unit 3 Demand. Session 33 Degrees of Price Elasticity, Mangalore University. Previous session recap and in this session. In the last session we discussed about cross and promotional elasticity. ಕಳೆದ ಸೆಷನ್ ಅಲ್ಲಿ ನಾವು ಚರ್ಚಿಸಿದಂತ ವಿಷಯ ಕ್ರಾಸ್ ಇಲಾಸ್ಟಿಸಿಟಿ ಮತ್ತು ಪ್ರಮೋಷನಲ್ ಇಲಾಸ್ಟಿಸಿಟಿ. ಕ್ರಾಸ್ ಇಲಾಸ್ಟಿಸಿಟಿಯಲ್ಲಿ ಮುಖ್ಯವಾಗಿ ಸನಿಹದ ಅಥವಾ ಸಂಬಂಧಿಸಿದ ಅಥವಾ ಇನ್ನೊಂದು ವಸ್ತುವಿನ ಬೆಲೆಯಲ್ಲಿಯ ವ್ಯತ್ಯಾಸ ಮತ್ತೊಂದು ವಸ್ತುವಿನ ಬೇಡಿಕೆಯಲ್ಲಿ ಪರಿಣಾಮ ಬೀರುವಂತಹದ್ದು. ಅಂದ್ರೆ changes in quantity demanded of X divided by changes in price of Y. ಅಂದ್ರೆ Y ಪ್ರಾಡಕ್ಟಿನ ಬೆಲೆ X ಪ್ರಾಡಕ್ಟಿಗೆ ಬೇಡಿಕೆಯ ಮೇಲೆ ಪರಿಣಾಮ ಬೀರುವಂತಹದ್ದು. ಅದು ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಕೇಸ್ನಲ್ಲಿ ಆಗಿರ್ಬೋದು, ಕಾಂಪ್ಲಿಮೆಂಟರಿ ಗೂಡ್ಸ್ ಕೇಸಲ್ಲಿ ಆಗಿರ್ಬೋದು, ಅಥವಾ ಅನ್ರಿಲೇಟೆಡ್ ಪ್ರಾಡಕ್ಟ್ ಅಲ್ಲಿ ಕೂಡ ಆಗಿರ್ಬೋದು. ಪಾಸಿಟಿವ್, ನೆಗೆಟಿವ್ ಮತ್ತು ಝೀರೋ ಲಿಂಕ್ ಅಥವಾ ಝೀರೋ ಕೋರಿಲೇಷನ್ ಆಧಾರದಲ್ಲಿ ನಾವು ಹೇಳುವಂತಹದ್ದು. ಹಾಗೆಯೇ ಇನ್ನೊಂದು ನಾವು ಚರ್ಚಿಸಿದ ವಿಷಯ ಪ್ರಮೋಷನಲ್ ಇಲಾಸ್ಟಿಸಿಟಿ. ಪ್ರಮೋಷನಲ್ ಇಲಾಸ್ಟಿಸಿಟಿಯಲ್ಲಿ ಜಾಹೀರಾತು ಪ್ರಧಾನವಾಗಿರುವಂತಹದ್ದು. ಜಾಹೀರಾತಿಗೆ ಮಾಡುವ ಖರ್ಚು ಮತ್ತು ಅದರ ಪರಿಣಾಮದಲ್ಲಿ ಎಷ್ಟು ಸೇಲ್ಸ್ ಅಲ್ಲಿ ಬದಲಾವಣೆ ಆಗುತ್ತೆ ಎನ್ನುವುದಾಗಿ ನಾವು ಚರ್ಚಿಸಿರುವಂತ ಸಂದರ್ಭ. ವ್ಯಾಪಾರದಲ್ಲಿ ಅಧಿಕವಾಗುವಂತಹದ್ದು, ಸೇಲ್ಸ್ ಜಾಸ್ತಿ ಆಗುವಂತಹದ್ದು ಜಾಹೀರಾತಿನ ಖರ್ಚು ಅಥವಾ ಜಾಹೀರಾತಿನ ಆಧಾರದಲ್ಲಿ. In this session we will try to understand the concept of degrees of price elasticity. ಇಂದಿನ ನಮ್ಮ ಸೆಷನ್ ಅಲ್ಲಿ ಕಾನ್ಸೆಪ್ಟ್ ಆಫ್ ಡಿಗ್ರೀಸ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ, ಬೆಲೆ ಸ್ಥಿತಿಸ್ಥಾಪಕತ್ವದ ಡಿಗ್ರಿಗಳು ಅಥವಾ ವಿಧಗಳು, ಟೈಪ್ಸುಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ಚರ್ಚಿಸೋಣ. Degrees of price elasticity. Number 1, perfectly elastic demand. Price elasticity is infinite when a small rise in price may result in the contraction of demand even to zero, and small fall in price may result in the extension of demand to unimaginable condition. Perfect price elasticity is a case in which demand alone changes though the price is constant. ಅಂದ್ರೆ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡಿನಲ್ಲಿ ಇನ್ಫಿನಿಟ್ ಡಿಮಾಂಡ್ ಆಗಿರುತ್ತೆ ಅಥವಾ ಇಲಾಸ್ಟಿಸಿಟಿ ಇಸ್ ಇನ್ಫಿನಿಟ್, ಅಪರಿಮಿತವಾಗಿರುವಂತಹದ್ದು. ಈ ಸಂದರ್ಭದಲ್ಲಿ ಸ್ಮಾಲ್ ರೈಸ್ ಇನ್ ಪ್ರೈಸ್, ಸಣ್ಣ ಪ್ರಮಾಣದ ಬೆಲೆ ಬದಲಾವಣೆ ಕೂಡ ರಿಸಲ್ಟ್ಸ್ ಇನ್ ದಿ ಕಾಂಟ್ರಾಕ್ಷನ್ ಆಫ್ ಡಿಮಾಂಡ್, ಬೇಡಿಕೆಯಲ್ಲಿ ಇಳಿಕೆಗೆ ಕಾರಣ ಆಗ್ಬೋದು. ಸೊನ್ನೆಗೂ ತಲುಪುವ ಸಾಧ್ಯತೆ ಇರುತ್ತೆ ಬೇಡಿಕೆ. ಝೀರೋ ಡಿಮಾಂಡ್ ಆಲ್ಸೋ ಮೇ ಪಾಸಿಬಲ್ ಇಫ್ ದರ್ ಇಸ್ ಸ್ಮಾಲ್ ರೈಸ್ ಇನ್ ಪ್ರೈಸಸ್. ಸ್ಮಾಲ್ ಫಾಲ್ ಇನ್ ಪ್ರೈಸ್, ಸಣ್ಣ ಪ್ರಮಾಣದ ಬೆಲೆ ಕಡಿಮೆ ಆಗುವಂತಹದ್ದು ಮೇ ರಿಸಲ್ಟ್ಸ್ ಎಕ್ಸ್ಟೆನ್ಷನ್ ಆಫ್ ಡಿಮಾಂಡ್, ಬೇಡಿಕೆ ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ಬೋದು. ಅನ್ಇಮ್ಯಾಜಿನೇಬಲ್ ಕಂಡೀಷನ್, ಸಣ್ಣ ಬೆಲೆ ಬದಲಾವಣೆ ಅಥವಾ ಬೆಲೆಯ ಇಳಿಕೆ ಪರಿಮಿತವಾದ ಬೇಡಿಕೆ ಏರಿಕೆಗೂ, ಸಣ್ಣ ಬೆಲೆಯ ಏರಿಕೆ ಶೂನ್ಯದ ತನಕದ ಬೇಡಿಕೆ ಇಳಿಕೆಗೂ ಕಾರಣವಾಗಬಹುದು ಅಂತ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್ ಅಲ್ಲಿ ನಾವು ಗಮನಿಸಬೇಕಾಗುತ್ತೆ. ಇಲಾಸ್ಟಿಸಿಟಿ ಇನ್ ಕೇಸ್ ಆಫ್ ವಿಚ್ ಡಿಮಾಂಡ್ ಅಲೋನ್ ಚೇಂಜಸ್ ದೋ ದಿ ಪ್ರೈಸ್ ಇಸ್ ಕಾನ್ಸ್ಟೆಂಟ್. ಇಲ್ಲಿ ಡಿಮಾಂಡ್ ಮುಖ್ಯವಾಗಿ ಬದಲಾಗುವಂತಹದ್ದು, ಡಿಮಾಂಡ್ ಆಧಾರದಲ್ಲಿ ಚೇಂಜಸ್ ಆಗುವಂತಹದ್ದು. ಪ್ರೈಸ್ ಬೆಲೆ ಸ್ಥಿರ ಅಥವಾ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ತಿಳಿದಿರಬೇಕು. ಡಯಾಗ್ರಾಮ್ ಅನ್ನು ನಾವು ಗಮನಿಸೋದಾದ್ರೆ, ಎಕ್ಸ್ ಆಕ್ಸಿಸ್ ರೆಪ್ರೆಸೆಂಟಿಂಗ್ ಕ್ವಾಂಟಿಟಿ ಡಿಮಾಂಡೆಡ್, ವೈ ಆಕ್ಸಿಸ್ ರೆಪ್ರೆಸೆಂಟಿಂಗ್ ದಿ ಪ್ರೈಸ್. ಡಿ ಇಸ್ ದಿ ಡಿಮಾಂಡ್ ಕರ್ವ್. ಬೆಲೆಯಲ್ಲಿಯ ಏರಿಳಿತದ ಪರಿಣಾಮದಲ್ಲಿ ಬೇಡಿಕೆಯಲ್ಲಿ ಏರಿಳಿತ ಆಗುವುದನ್ನು ಸೂಚಿಸುತ್ತೆ. ಅಪರಿಮಿತವಾದ ಇಪಿ ಇಲಾಸ್ಟಿಸಿಟಿ ಪ್ರೈಸ್ ಇಲಾಸ್ಟಿಸಿಟಿ ಅಥವಾ ಅಪರಿಮಿತವಾಗಿರುವಂತಹ ರೇಖೆ ಇದಾಗಿದೆ. ಸಣ್ಣ ಪ್ರಮಾಣದಲ್ಲಿ ಬೆಲೆ ಏರಿದ್ರು, ಸಣ್ಣ ಪ್ರಮಾಣದಲ್ಲಿ ಬೆಲೆ ಇಳಿದ್ರು ಬೇಡಿಕೆಯಲ್ಲಿ
ಅಪರಿಮಿತವಾದ ಶೂನ್ಯಕ್ಕೆ ಬರ್ಬೋದು ಅಥವಾ ಇಲ್ಲಿ ಇನ್ಫಿನಿಟಿ ಕೂಡ ಹೋಗ್ಬೋದು. ಅಪರಿಮಿತವಾದ ಏರಿಳಿತಗಳಾಗುವ ಸಾಧ್ಯತೆ ಅಂತ ನಾವು ತಿಳಿಬೇಕಾಗುತ್ತೆ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್. ಎರಡನೆಯದು ನಂಬರ್ 2, perfectly inelastic demand. When a change in price causes no change in quantity demanded. ಬೆಲೆ ಬದಲಾದರೂ ಕೂಡ ಬೇಡಿಕೆ ಬದಲಾಗದೇ ಇರುವಂತದ್ದು. ಡಿಮಾಂಡ್ ಈಸ್ ಸೆಡ್ ಟು ಬಿ ಪರ್ಫೆಕ್ಟ್ಲಿ ಇನ್ಲಾಸ್ಟಿಕ್. ಅದೇ ನಾವು ಪರ್ಫೆಕ್ಟ್ಲಿ ಇನ್ಲಾಸ್ಟಿಕ್ ಅಂತ ನಾವು ಕರಿತೇವೆ. ಇಲಾಸ್ಟಿಸಿಟಿ ಇನ್ ಸಚ್ ಕೇಸ್ ಈಸ್ 0. ಆ ಸಂದರ್ಭದಲ್ಲಿ ಇಲಾಸ್ಟಿಸಿಟಿ 0 ಇರುತ್ತೆ. and the demand is insensitive or non-responsive to price changes. ಬೆಲೆಯಲ್ಲಿ ಎಷ್ಟು ಬದಲಾದರೂ ಕೂಡ ಬೇಡಿಕೆಯಲ್ಲಿ ಆಗದೇ ಇರುವಂಥ ಸಂದರ್ಭ ನಾವಿಲ್ಲಿ ಗಮನಿಸುವಂಥದ್ದು ಇನ್ ಇಲಾಸ್ಟಿಸಿಟಿ ಕೇಸಲ್ಲಿ. ಚೇಂಜ್ ಇನ್ ಪ್ರೈಸ್ ಕಾಸಸ್ ನೋ ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್. ಯಾವುದೇ ರೀತಿಯಾದ ಬದಲಾವಣೆ ಕ್ವಾಂಟಿಟಿ ಡಿಮಾಂಡಲ್ಲಿ ಆಗುವುದಿಲ್ಲ ಅಂತ ನೀವು ಹೇಳಬೇಕಾಗುತ್ತೆ, ತಿಳಿಬೇಕು. ಡಯಾಗ್ರಾಮ್ ಅನ್ನು ನಾವು ಗಮನಿಸಿದರೆ OX ಆಕ್ಸಿಸ್ ಅಲ್ಲಿ ಕ್ವಾಂಟಿಟಿ ಡಿಮಾಂಡೆಡ್ ಸೂಚಿಸಿದ್ರೆ Y ಆಕ್ಸಿಸ್ ಅಲ್ಲಿ ಬೆಲೆ ಪ್ರೈಸ್ ಅನ್ನು ಸೂಚಿಸ್ತಾರೆ. ಆಮೇಲೆ ವರ್ಟಿಕಲ್ ಲೈನ್ EP = 0 ಪರ್ಫೆಕ್ಟ್ಲಿ ಇನ್ಲಾಸ್ಟಿಕ್ ಅನ್ನು ಸೂಚಿಸುವಂತದ್ದು. ಇಲಾಸ್ಟಿಸಿಟಿ ಆಫ್ ಪ್ರೈಸ್ ಈಕ್ವಲ್ ಸಮ ಅಂದ್ರೆ 0 ಆಗಿರುವಂತದ್ದನ್ನು ಹೇಳ್ತದೆ. DD ಡಿಮಾಂಡ್ ಕರ್ವ್ ಆಗಿರುತ್ತೆ, ಬೇಡಿಕೆಯ ರೇಖೆ. ಇಲ್ಲಿ ಬೆಲೆ ಸಣ್ಣ ಪ್ರಮಾಣದಲ್ಲಿ ಬದಲಾವಣೆ ಆದರೂ ಕೂಡ ಪ್ರೈಸ್ ಕಾಸಸ್ ನೋ ಚೇಂಜ್ ಕ್ವಾಂಟಿಟಿ ಡಿಮಾಂಡೆಡ್. ಬೇಡಿಕೆ ಮಾತ್ರ OD ನಲ್ಲಿ ತಟಸ್ಥವಾಗಿರುತ್ತೆ, ಏರುವುದಿಲ್ಲ ಇಳಿಯುವುದಿಲ್ಲ, ತಟಸ್ಥವಾಗಿರುವಂತದ್ದು ಅಂತ ತಿಳಿಬೇಕಾಗುತ್ತೆ. ಡಿಮಾಂಡ್ ಸೆಟ್ ಟು ಬಿ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಆಗಿರುತ್ತೆ. ಇನ್ಇಲಾಸ್ಟಿಕ್ ಅಂದರೆ ತಟಸ್ಥವಾಗಿರುವಂಥದ್ದು, ಬದಲಾವಣೆಗೆ ಕಡಿಮೆ ಅವಕಾಶ ಇರುವಂತಹದ್ದು ಅಂತ ನಾವು ತಿಳಿಬೇಕಾಗುತ್ತೆ. ಇಲಾಸ್ಟಿಕ್ ಫ್ಲೆಕ್ಸಿಬಲ್ ಆಗಿರುವಂತಹದ್ದು, ಇನ್ಇಲಾಸ್ಟಿಕ್ ರಿಜಿಡ್ ಹಾಗೂ ನಾವು ಗಮನಿಸಬಹುದು. ಇದು ಎರಡನೆಯ ವಿಧವಾದಂತಹ ಇನ್ಇಲಾಸ್ಟಿಕ್ ಡಿಮಾಂಡ್. ಅಂದರೆ ಬೆಲೆಯಲ್ಲಿಯ ಏರಿಳಿಕೆ ಬೇಡಿಕೆಯಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರದಿರುವಂಥದ್ದು, ಬೇಡಿಕೆ ಸ್ಥಿರವಾಗಿ ಇರುವಂತಹದ್ದನ್ನು ನಮಗೆ ಅಲ್ಲಿ ಗಮನಿಸಲಿಕ್ಕಾಗುತ್ತೆ. ನಂಬರ್ 3, ರಿಲೇಟಿವ್ಲಿ ಇಲಾಸ್ಟಿಕ್ ಡಿಮಾಂಡ್. ಇಟ್ ಈಸ್ ಎ ಸಿಚುವೇಶನ್ ಇನ್ ವಿಚ್ ಎ ಸ್ಮಾಲ್ ಚೇಂಜ್ ಇನ್ ಪ್ರೈಸ್ will lead to big change in the quantity demanded. You should note here, small change in price P1 P2 lead to big change in the quantity demanded M1 M2. Here a small proportionate change in the price of a commodity is accompanied by a large proportionate change in the quantity demanded. So in the case of the relatively elastic demand, the price changes at the small extent P1 P2, that's the gap that price changes, that will causes M1 M2, that much level of the quantity demanded variation. That's why in case of the relatively elastic demand, a slight change or the small change in the price will causes large change in the quantity demanded. So here DD is the demand curve. EP greater than 1, ಒಂದಕ್ಕಿಂತ ಜಾಸ್ತಿ ಇರುವಂತಹದ್ದು ಇಲ್ಲಿ ನಾವು ಗಮನಿಸುವಂತಹದ್ದು. OP1 and OP2 are the two lines that noted here, and OM1 and OM2 are the 2 points that price and quantity demanded that moves or the situated. Next, number 4, relatively inelastic demand. It is a condition in which a big proportionate change in price results in a small proportionate change in the quantity demanded. In other words, it refers to a condition where a change in price causes less than proportionate change in quantity demanded. ಬೆಲೆ ಅಧಿಕ ಪ್ರಮಾಣದಲ್ಲಿ ಬದಲಾಗುವುದು, ಬೇಡಿಕೆ ಕಡಿಮೆ ಪ್ರಮಾಣದಲ್ಲಿ ಬದಲಾಗುವಂಥದ್ದನ್ನು ನಾವು ರಿಲೇಟಿವ್ಲಿ ಇನ್ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೇವೆ. ಆದಾಯ ಜಾಸ್ತಿ ಆದ್ರೂ ಕೂಡ ಅಥವಾ ಬೆಲೆ ಜಾಸ್ತಿ ಆದ್ರೂ ಕೂಡ ಅಲ್ಲಿ ಬೇಡಿಕೆ ಸಣ್ಣ ಪ್ರಮಾಣದಲ್ಲಿ ಬದಲಾಗುವಂಥ ಅಥವಾ ಕ್ವಾಂಟಿಟಿ ಡಿಮಾಂಡೆಡ್ ಸ್ಮಾಲ್ ಪ್ರಪೋರ್ಷನೇಟ್ ಆಗಿ ಬದಲಾಗುವಂಥದ್ದನ್ನು ನಾವಿಲ್ಲಿಗೆ ಗಮನಿಸಬಹುದಾಗಿದೆ. It refers to the condition where a change in price causes less than proportionate, ಒಂದಕ್ಕಿಂತ ಕಡಿಮೆ ಲೆಸ್ ದೆನ್ ಪ್ರಪೋರ್ಷನೇಟ್ ಆಗಿ ಬದಲಾವಣೆಯನ್ನು ನಾವಲ್ಲಿ ಗಮನಿಸಬಹುದು. OX axis representing quantity demanded, OY axis representing the price. ಇಲ್ಲಿ OP1 ಬೆಲೆ ಇದ್ದಾಗ OM1 ಕ್ವಾಂಟಿಟಿ ಡಿಮಾಂಡ್ ಆಗಿರುತ್ತೆ, OP2 ಬೆಲೆ ಇದ್ದಾಗ OM2 ನಷ್ಟು ಕ್ವಾಂಟಿಟಿ ಡಿಮಾಂಡೆಡ್ ಇರುತ್ತೆ. ಇದನ್ನು ನಾವು ರಿಲೇಟಿವ್ಲಿ ಇನ್ಇಲಾಸ್ಟಿಸಿಟಿ ಅಂತ ಕರೀಬೋದು. ಏನು ಗಮನಿಸಬಹುದು ನಾವಿಲ್ಲಿ ಕೇಳಿದರೆ,
ದೊಡ್ಡ ಪ್ರಮಾಣದಲ್ಲಿಯ ಬೆಲೆ ಬದಲಾವಣೆ, ಚಿಕ್ಕ ಪ್ರಮಾಣದಲ್ಲಿ ಏನು ಕ್ವಾಂಟಿಟಿ ಡಿಮಾಂಡ್ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇರುವಂಥದ್ದು. ಬೆಲೆ ತುಂಬ ಜಾಸ್ತಿ ಆಗುತ್ತೆ ಅಥವಾ ತುಂಬ ಬದಲಾಗುತ್ತೆ ಅಥವಾ ತುಂಬ ಏರಿಳಿತ ಆಗುತ್ತೆ, ಬಟ್ ಕ್ವಾಂಟಿಟಿ ಡಿಮಾಂಡೆಡ್ M1 ಇಂದ M2ಗೆ ಮಾತ್ರ ಆಗುವಂಥದ್ದು ಅಂತ ತಿಳಿಬೇಕಾಗುತ್ತೆ. ಸಣ್ಣದು ಇದು ಪ್ರೈಸ್ ಜಾಸ್ತಿ ಆಗಿರುತ್ತೆ, ಕ್ವಾಂಟಿಟಿ ಡಿಮಾಂಡೆಡ್ ಚಿಕ್ಕದು ಅಥವಾ ಚಿಕ್ಕ ವಿಷಯ ಅಂತ ಹೇಳ್ಕೊಂಡು ಹೇಳಬೇಕಾಗುತ್ತೆ. ಮುಂದೆ ಯೂನಿಟ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. It is a situation in which a change in price will result in an exactly equal change in the quantity demanded. Elasticity of demand is unitary or one when a given proportionate change in price causes an equality proportionate change in quantity demanded. Unit elasticity demand andre change in var, change in price will result in the exactly equal change in the quantity demanded. ಬೆಲೆ ಮತ್ತು ಬೇಡಿಕೆಯ ಬದಲಾವಣೆಗಳಲ್ಲಿ ಸಮಾನವಾದ ಅಂತರ ಅಥವಾ ಸಮಾನವಾದ ಏಕಸ್ವಾಮ್ಯತೆ ಅಥವಾ ಸಮಾನವಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅದನ್ನು ನಾವು ಯೂನಿಟರಿಗೆ ಲಿಂಕ್ ಮಾಡಿ ಹೇಳುವಂಥದ್ದು. ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಯೂನಿಟರಿ ಆರ್ ಒನ್. ಆ ಸಂದರ್ಭದಲ್ಲಿ ಸ್ಥಿತಿಸ್ಥಾಪಕತ್ವ ಒಂದಾಗಿರುತ್ತೆ ಅಥವಾ ಯೂನಿಟರಿ ಆಗಿರುತ್ತೆ. When a given proportionate change in price causes an equality proportionate change in quantity demanded. So that's the idea. So ಇಲ್ಲಿ ನಾವೇನು ನಂಬುತ್ತೇವೆ ಕೇಳಿದ್ರೆ, ಯೂನಿಟರಿ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೆಲೆ ಬದಲಾಗುತ್ತೆ ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆಯಲ್ಲಿ ಕೂಡ ಬದಲಾಗುವುದನ್ನು ನಾವಿಲ್ಲಿ ಗಮನಿಸಬಹುದು. ಬೆಲೆ ಜಾಸ್ತಿ ಆದರೆ ಇಲ್ಲಿ ಕೂಡ ಜಾಸ್ತಿ, ಬೆಲೆ ಕಡಿಮೆ ಆದರೆ ಇಲ್ಲಿ ಕೂಡ ಕಡಿಮೆ ಅಂತ ನಾವು ತಿಳಿಬೇಕಾಗುತ್ತೆ. ಸೊ ಅದನ್ನು ಡಯಾಗ್ರಾಮ್ ಮುಖಾಂತರ ಮನನ ಮಾಡಿಸ್ತಾರೆ. 0x OX axis representing the quantity demanded, OY axis representing the price. 10 30 is here, 20 is here, 30 10 is here. So this indicate 10 ರೂಪಾಯಿ ಇದ್ದಾವಾಗ ಕ್ವಾಂಟಿಟಿ ಡಿಮಾಂಡೆಡ್ 30 ಆಗಿರುತ್ತೆ, 20 ರೂಪಾಯಿ ಇದ್ದಾಗ ಕ್ವಾಂಟಿಟಿ ಡಿಮಾಂಡೆಡ್ 20 ಆಗಿರುತ್ತೆ, 30 ರೂಪಾಯಿ ಇದ್ದಾಗ ಕ್ವಾಂಟಿಟಿ ಡಿಮಾಂಡೆಡ್ 10 ಆಗಿರುತ್ತೆ. ಸೊ 30 rupees 10 is the quantity demand. ಬೆಲೆ ಜಾಸ್ತಿ ಆಯಿತು, ಕ್ವಾಂಟಿಟಿ ಡಿಮಾಂಡ್ ಕಡಿಮೆ, 10 ಮಾತ್ರ. ಬೆಲೆ ಅವರೇಜ್ 20 ರೂಪಾಯಿ, 20 ಕ್ವಾಂಟಿಟಿ ಡಿಮಾಂಡೆಡ್ ಆಲ್ಸೋ. ಬೆಲೆ ಕಡಿಮೆ ಆಯಿತು 10 ರೂಪಾಯಿ, ಆವಾಗ 30 ಎಷ್ಟು 30ರಷ್ಟು ಏನು ಕ್ವಾಂಟಿಟಿ ಡಿಮಾಂಡೆಡ್ ಜಾಸ್ತಿ ಆಗೋ ಸಾಧ್ಯ. ಅಂದರೆ ಬೆಲೆಯ ನಿಯಮ ಅಲ್ಲಿ ಅಥವಾ ಬೇಡಿಕೆಯ ನಿಯಮ ಅಲ್ಲಿ ಅಪ್ಲೈ ಆಗುವುದನ್ನು ನಾವಲ್ಲಿ ಜಾಸ್ತಿ ಆಗುತ್ತೆ, ಇಲ್ಲಿ ಕೂಡ ಅಷ್ಟೇ ಜಾಸ್ತಿ ಅಥವಾ ವೇರಿಯೇಷನ್ ಆಗುವಂಥದ್ದನ್ನು ಗಮನಿಸಬಹುದು. ಈ ಎರಡೂ ಕೂಡ ಸಮ ಇರುತ್ತೆ, ಅಂದರೆ ಪ್ರೈಸಿನಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಷ್ಟೇ ಕ್ವಾಂಟಿಟಿ ಡಿಮಾಂಡ್ ಅಲ್ಲಿ ಕೂಡ ಬದಲಾವಣೆ ಆಗುತ್ತೆ ಅಂತ ನಾವು ತಿಳಿಬೇಕಾಗುತ್ತೆ. ಸೊ ಇದು ಯೂನಿಟರಿ ಇಲಾಸ್ಟಿಸಿಟಿ ಆಫ್ ಡಿಮಾಂಡಿನ ಐಡಿಯಾಸ್. ಹಾಗೆ ಇನ್ ದಿ ಕೇಸ್ ಆಫ್ ಪರ್ಫೆಕ್ಟ್ಲಿ inelastic and unitary elastic demand, the demand curve to have some elasticity throughout its length. In the case of the relative elasticity and relatively inelastic demand, the demand curve do not have the same elasticity throughout its length. Same elasticity iruvanthadu relative elasticity and relatively inelasticity demand, the demand curve do not have the same elasticity throughout its length. ಎಲಾಸ್ಟಿಸಿಟಿ ಅಥವಾ ಡಿಮಾಂಡ್ ಕರ್ವ್ಗಳು ಒಂದೇ ರೀತಿಯಾಗಿರಬೇಕಾಗಿಲ್ಲ, ಇರೋದಿಲ್ಲ ಅಂತ ಹೇಳ್ತಾರೆ ಅವರು. ಇನ್ ಇಲಾಸ್ಟಿಸಿಟಿ ಅಥವಾ ಯೂನಿಟರಿ ಇಲಾಸ್ಟಿಸಿಟಿ ಡಿಮಾಂಡ್, ದಿ ಡಿಮಾಂಡ್ ಕರ್ವ್ ಹ್ಯಾವ್ ಸಮ್ ಇಲಾಸ್ಟಿಸಿಟಿ ಥ್ರೂಔಟ್ ಇಟ್ಸ್ ಲೆಂತ್ ಅಲ್ಲಿ ಇಲಾಸ್ಟಿಸಿಟಿ ಆಗಿರುವಂಥದ್ದು ಅಂತ ತಿಳ್ಕೊಂಡು ಐಡಿಯಾ ತೆಗೆದುಕೊಳ್ಳಿ. ಎಸ್, ಸೆಷನ್ ಸಮ್ಮರಿ. ಈ ಸೆಷನ್ ಅಲ್ಲಿ ಏನು ನಾವು ಕಲ್ತಿದ್ದೇವೆ ಅಂತ ನೋಡ್ಲಿಕ್ಕೆ ಹೊರಟವಾಗ, this session we discussed about degrees of price elasticity. Degrees of price elasticity ಡಿಗ್ರಿಗಳನ್ನು ನಾವಿಲ್ಲಿ ಪ್ರಸ್ತಾಪಿಸಿರುವಂಥದ್ದು. ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಆಗಿರ್ಬೋದು, ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಆಗಿರ್ಬೋದು, ಯೂನಿಟರಿ ಇಲಾಸ್ಟಿಕ್ ಆಗಿರ್ಬೋದು, ರಿಲೇಟಿವ್ಲಿ ಇಲಾಸ್ಟಿಕ್ ಮತ್ತು ರಿಲೇಟಿವ್ಲಿ ಇನ್ಇಲಾಸ್ಟಿಕ್, ಇಷ್ಟು ಡಿಗ್ರಿಗಳನ್ನು ನಾವಿಲ್ಲಿ ಪರಿಗಣಿಸಿರುವಂಥದ್ದು. ಅದು ಬರುವ ಸಂದರ್ಭಗಳನ್ನೆಲ್ಲ ಅಲ್ಲಿ ನಾವು ವಿವರವಾಗಿ ನೋಡ್ಕೊಂಡಿದ್ದೇವೆ. ಸೊ ಡಿಗ್ರೀಸ್ ಆಫ್ ಪ್ರೈಸ್ ಇಲಾಸ್ಟಿಸಿಟಿಯ ಬಗ್ಗೆ ಇರುವಂಥ ಕಾನ್ಸೆಪ್ಟ್ಗಳು, ಇದು ಕಾನ್ಸೆಪ್ಟ್ಗಳು. Perfect price elasticity is a case in which demand alone changes though the price is constant. ಪ್ರೈಸ್ ಕಾನ್ಸ್ಟೆಂಟ್ ಆಗಿದ್ರು ಕೂಡ ಡಿಮಾಂಡ್ ಬದಲಾಗುವಂಥದ್ದು, ಅಥವಾ ಪ್ರೈಸ್ ತಟಸ್ಥವಾಗಿದ್ರು ಕೂಡ ಬೇಡಿಕೆ ಬದಲಾಗುವುದನ್ನು ನಾವಲ್ಲಿ ಗಮನಿಸಲಿಕ್ಕಾಗುತ್ತೆ ಅಂತ ತಿಳಿಬೇಕಾಗುತ್ತೆ. ಅದರಿಂದಾಗಿ ಡಿಗ್ರೀಸ್ ಆಫ್ ಪ್ರೈಸ್ ಇಲಾಸ್ಟಿಸಿಟಿ 5 ಡಿಗ್ರಿಗಳು, ಮತ್ತು ಆಮೇಲಿನ ಇಲಾಸ್ಟಿಸಿಟಿ ಕೇಸಲ್ಲಿ ಬರುವಂಥದ್ದು ಅಥವಾ ಎಕ್ಸಾಮ್ ಸಂದರ್ಭದಲ್ಲಿ ಪರ್ಫೆಕ್ಟ್ಲಿ
ಪ್ರೈಸ್ ಇಲಾಸ್ಟಿಸಿಟಿಯ ಕಾನ್ಸೆಪ್ಟ್ಗಳ ಬಗ್ಗೆ ಕೂಡ ಅಲ್ಲಿ ನಾವು ತಿಳಿದಿರಬೇಕಾಗುತ್ತೆ ಅಂತ ಲೆಕ್ಕ. ಸೊ ಅದರಿಂದಾಗಿ 5 ಡಿಗ್ರಿಗಳು ಅಥವಾ 5 ಪರ್ಫೆಕ್ಟ್ಲಿ ಇಲಾಸ್ಟಿಸಿಟಿ, ಇನ್ಇಲಾಸ್ಟಿಸಿಟಿ, ರಿಲೇಟಿವ್ಲಿ ಇನ್ಇಲಾಸ್ಟಿಸಿಟಿ ಮತ್ತು ಯೂನಿಟರಿ ಇಲಾಸ್ಟಿಸಿಟಿ ಬಗ್ಗೆ ಇರುವಂತಹ ಕಾನ್ಸೆಪ್ಟ್ಗಳು. ಹಾಗೆಯೇ ಪ್ರೈಸ್ ಇಸ್ ಕಾನ್ಸ್ಟೆಂಟ್ ಆಗಿದ್ದ ಸಂದರ್ಭದಲ್ಲಿ ಇಲಾಸ್ಟಿಸಿಟಿ ಬದಲಾವಣೆ ಆಗುವುದನ್ನು ಅಲ್ಲಿ ನಮಗೆ ನೋಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ಕೊಂಡು ಮನನ ಮಾಡಿಕೊಳ್ಬೇಕಾಗುತ್ತೆ. ರೆಫರೆನ್ಸ್ ಪುಸ್ತಕಗಳು ಈ ತನಕ ನಾವು ನೋಡಿದಾಗೆ ಎಚ್.ಎಲ್. ಅಹುಜಾ ಅವರು ಬರೆದಂತಹ ಅಡ್ವಾನ್ಸ್ಡ್ ಎಕಾನಮಿಕ್ ಥಿಯರಿ ಆಗಿರ್ಬೋದು, ಎಚ್.ಎಸ್. ಅಗರ್ವಾಲ್ ಬರೆದಿರುವಂತಹ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಆಗಿರ್ಬೋದು, ಎಂ.ಎಲ್. ಝಿಂಗನ್ ಬರೆದ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಎಂ.ಎಲ್. ಸೇತ್ ಬರೆದ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಹಾಗೆಯೇ ಶಿಶಿಲ ಪ್ರಭಾಕರ್ ಅವರು ಬರೆದಂತಹ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ಗಳ ಆಧಾರದಲ್ಲಿ ಇದನ್ನು ಸಮರೈಸ್ ನಮಗೆ ಮಾಡಲಿಕ್ಕೆ ಸಾಧ್ಯ. ಧನ್ಯವಾದಗಳು. ಸೊ ಮುಂದಿನ ಸೆಷನ್ನಲ್ಲಿ ಇನ್ನೊಂದು ವಿಷಯಗಳ ನಾವು ಸಂಕ್ಷಿಪ್ತವಾಗಿ ಚರ್ಚಿಸೋಣ. ವಂದನೆಗಳು.